ಸರಿಸುಮಾರು 1992 ಸಮಯ ಅದು. ಸಿರ್ಸೆಯಿಂದ ಹೊರಗಡೆ ಒಂದು ದಟ್ಟವಾಗಿರೋ ಕಾಡಿನ ಮಧ್ಯೆ ಒಂದು ಕಟ್ಟಡ ಇರುತ್ತೆ. ಆದ್ರೆ ವಿಷಯ ಏನಂದ್ರೆ ಆ ಕಟ್ಟಡದ ಒಳಗಡೆ ಯಾರು ಕೂಡ ಹೋಗೋಕೆ ಧೈರ್ಯ ಮಾಡಲ್ಲ. ಹಾಗೆ ಅದ್ರ ಸುತ್ತಮುತ್ತ ಕೂಡ ಯಾರು ಸುಳಿಯಲ್ಲ. ಆದ್ರೆ ಒಂದಿನ ಸರಿಸುಮಾರು 12 ವರ್ಷದ ಅಂಜಲಿ ಅನ್ನೋ ಹುಡುಗಿ ಆ ಕಟ್ಟಡದ ಒಳಗಡೆ ಹೋಗ್ತಾಳೆ. ಅವಳು ಯಾಕೆ ಹೋದ್ಲು ಅನ್ನೋದು ಮಾತ್ರ ಯಾರಿಗೂ ಇವತ್ತುವರೆಗೂ ಗೊತ್ತಿಲ್ಲ. ಆದ್ರೆ ಅಂಜಲಿ ಆ ಕಟ್ಟಡದ ಒಳಗಡೆ ಹೋಗಿರೋದನ್ನ ಅಲ್ಲಿಯ ಪಕ್ಕದಲ್ಲಿ ಸೌದೆ ತರ್ಲಿಕ್ಕೆ ಬಂದ ಒಬ್ಬ ಮುದ್ಕ ನೋಡಿರ್ತಾನೆ. ಆ ಹುಡುಗಿ ಯಾಕೆ ಹೋದ್ಲು ಅನ್ನೋದು ಯಾರ ತಲೆಗೂ ಇವತ್ತುವರೆಗೂ ಹೋಗಿಲ್ಲ. ಬಟ್ ಅವ್ರು ಒಳಗಡೆ ಹೋದ ಸ್ವಲ್ಪ ಹೊತ್ತಿನಲ್ಲಿ ಅವ್ರು ನಗಾಡೋ ಸದ್ದು ಕೇಳಿರುತ್ತೆ. ತುಂಬಾ ದಿನ ಆದ್ಮೇಲೆ ಅಂಜಲಿ ಕಾಣಿಸ್ತಿಲ್ಲ ಅಂತ ಅಲ್ಲಿನ ಊರ್ನೋರ್ನೆಲ್ಲ ಕಟ್ಟಡ ಒಳಗೆ ನೋಡಿದಾಗ ಅಂಜಲಿಯ ಒಂದು ಚಪ್ಪಲಿ ಮಾತ್ರ ಅಲ್ಲಿರುತ್ತೆ. ವಿಷಯ ಏನಂದ್ರೆ ಇವತ್ತವರೆಗೂ ಅಂಜಲಿ ಏನಾಗ್ಲೋ ಆತ್ಮಹತ್ಯೆ ಮಾಡ್ಕೊಂಡ್ಲ ಇಲ್ಲ ಸತ್ತೋದ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಅವ್ರು ಸಾಯೋ ಟೈಮಲ್ಲಿ ನಗಾಡಿದ್ಲು ಅನ್ನೋದು ಮಾತ್ರ ಗೊತ್ತು. ವಿಚಿತ್ರ ಏನಂದ್ರೆ ಪ್ರತಿ ವರ್ಷ ಜುಲೈ 28ನೇ ತಾರೀಕಿನ ದಿನ ರಾತ್ರಿ ಆ ಕಟ್ಟಡದ ಒಳಗಿಂದ ಒಂದು ಹುಡುಗಿ ನಗಾಡೋ ಸದ್ದು ಮಾತ್ರ ಕೇಳಿಸುತ್ತೆ ಅಂತ ಇವತ್ತಿಗೂ ಅಲ್ಲಿನ ಊರಿನ ಜನ ಹೇಳ್ತಾರೆ. ಹಾಗಿದ್ರೆ ನಾವೀಗ 2020 ಕಡೆ ಬರೋಣ. ಹೀಗೆಲ್ಲ ನಮ್ಮೂರಿನಲ್ಲಿ ನಡೆದಿತ್ತು ಅಂತ ನಾಗೇಶ್ ಅನ್ನೋ ವ್ಯಕ್ತಿ ತನ್ನ ಊರಿಗೆ ಬಂದಿದ್ದ ಗಿರೀಶ್ ಅನ್ನೋ ಗೆಳೆಯನ ಹತ್ರ ಹೇಳ್ತಾನೆ. ನಾನು ಕೂಡ ಈ ನಗುನ ಕೇಳಿದ್ದೀನಿ ಅಂತ. ಆದ್ರೆ ಗಿರೀಶ ಇದನ್ನೆಲ್ಲ ನಂಬೋದಿಲ್ಲ. ಹಾಗಿದ್ರೆ ನಾಳೆ ನೀನನ್ನ ಜಾಗ ಕರ್ಕೊಂಡೋಗುವ ಅಂತ ನಾಗೇಶನ ಹತ್ರ ಗಿರೀಶ ಹೇಳ್ತಾನೆ. ಅದೇ ಮಾನ್ಯ ದಿನ ರಾತ್ರಿ ಗಿರೀಶ ಮತ್ತು ನಾಗೇಶ ಚೆನ್ನಾಗಿ ಡ್ರಿಂಕ್ಸ್ ಮಾಡ್ಕೊಂಡು ಸರಿಸುಮಾರು 10:45 ಹೊತ್ತಿಗೆ ಆ ಜಾಗಕ್ಕೆ ಹೋಗಿ ಮುಟ್ತಾರೆ. ಕಟ್ಟಡದ ಒಳಗಡೆ ಹೋದಾಗ ಸಿಕ್ಕಾಪಟ್ಟೆ ಗಲೀಜಿರುತ್ತೆ. ಹಾಗೆ ಅಲ್ಲಿ ತನ್ನ ಗೋಡೆ ಮೇಲೆ ನೋಡಿದಾಗ ನಾನು ಕಲಿಯಲು ಬಂದೆ ಆದ್ರೆ ಹೋಗೋದನ್ನ ಕಲೀಲಿಲ್ಲ, ಇಂದಿಗೂ ನನ್ನ ನಗು ಇಲ್ಲೇ ಉಳಿದಿದೆ ಅಂತ ಆ ಗೋಡೆ ಮೇಲೆ ಬರ್ಕೊಂಡಿರುತ್ತೆ. ಸಡನ್ಲಿ ಒಂದು ನಗುನ ಶಬ್ದ ಕೇಳಿಸಕತ್ತೆ. ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಒಂದು ಕಿಟಕಿ ಮೇಲೆ ಒಬ್ಳು ಹುಡುಗಿ ಕೂದಲನ್ನ ಬಿಚ್ಕೊಂಡು ಕೆಂಪು ಕಣ್ಣನ್ನ ಬಿಟ್ಕೊಂಡು ಇವ್ರ ಕಡೆನೇ ನೋಡ್ತಾ ನಗಾಡ್ತಾ ಇರ್ತಾಳೆ. ಇದನ್ನ ನೋಡ್ತಾ ಇರೋ ತಕ್ಷಣ ನಾಗೇಶನ್ ಕಿವಿ ಹತ್ರ ಯಾರೋ ಒಬ್ರು ಬಂದ್ರು, ನಾನಿನ್ನು ಇಲ್ಲೇ ಇದ್ದೀನಿ ಅಂತ ಹೇಳೋ ತರ ಕೇಳಿಸುತ್ತೆ. ಇದನ್ನ ಕೇಳಿದ ನಾಗೇಶ ಗಿರೀಶ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಾರೆ. ಹಾಗೆ ಓಡೋಕೆ ಶುರು ಮಾಡ್ತಾರೆ. ಎಷ್ಟೇ ಅಲ್ಲಿಂದ ದೂರ ಬಂದ್ರು ಕೂಡ ಆ ಧ್ವನಿ ಮಾತ್ರ ಅವ್ರನ್ನ ಬಿಡೋದೇ ಅಲ್ಲ. ಅವ್ರ ಸುತ್ತಮುತ್ತಾನೆ ಯಾರೋ ನಗಾಡ್ತಾ ಇರೋ ತರ ಅವ್ರಿಗನ್ಸುತ್ತೆ. ತುಂಬಾ ದೂರ ಓಡಿದ್ಮೇಲೆ ನಾಗೇಶ ಆ ಕಾಡಿಂದ ಹೊರಗಡೆ ಬಂದು ಹಿಂದೆ ತಿರುಗಿ ನೋಡಿದಾಗ ತನ್ನ ಸ್ನೇಹಿತ ಗಿರೀಶ ಅವನ ಜೊತೆ ಇರೋದೇ ಇಲ್ಲ. ಮಾರನೇ ದಿನ ಬೆಳಿಗ್ಗೆ ನಾಗೇಶ ತನ್ನ ಊರ್ನೋನೆಲ್ಲ ಕರ್ಕೊಂಡು ಆ ಕಟ್ಟಡದ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಏನೇನೂ ಸಿಗೋದಿಲ್ಲ. ಹಾಗೆ ಇವತ್ತಿಗೂ ಗಿರೀಶ ಏನಾದ ಅನ್ನೋದು ಮಾತ್ರ ಯಾರಿಗೂ ತಿಳಿದಿಲ್ಲ. ವಿಪರ್ಯಾಸ ಏನಂದ್ರೆ ಆ ಕಟ್ಟಡದ ಒಳಗಡೆ ನಾಗೇಶ ಮತ್ತೆ ಗಿರೀಶ ಹೋದ ದಿನ ಕೂಡ ಜುಲೈ 28 ಆಗಿರುತ್ತೆ.